ಸೊ ಇದು ಕಾಶಿ ವಿಶ್ವೇಶ್ವರ ದೇಗುಲ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರೋದು ದೇಗುಲ. ತುಂಬಾನೇ ಚೆನ್ನಾಗಿದೆ. ಹೇಗಿದೆ ದೇಗುಲ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಹೊರಭಾಗದಲ್ಲಿ ಎಷ್ಟು ಅದ್ಭುತವಾದಂತಹ ಕೆತ್ತನೆಗಳಿದೆ ನೋಡಿ. ಇದೇ ಮುಖ್ಯ ದೇವಸ್ಥಾನ, ಶಿವಲಿಂಗ ಇದೆ ಹಿಂದೆ. ಸ್ಥಾಪನೆಯಾದಂತಹ ಶಿವಲಿಂಗವೇ ಇದೆ. ಕೆಲವರು ಅದನ್ನ ನಿಧಿಗೋಸ್ಕರ ಅಗ್ದು ಬಗ್ದು ಮಾಡಿದ್ರಂತೆ, ಅದನ್ನೆಲ್ಲ ಸರಿಪಡಿಸಿ ಅದೇ ಶಿವಲಿಂಗವನ್ನೇ ಇಟ್ಟಿದ್ದಾರೆ. ದೇಗುಲ ಒಳಭಾಗದಲ್ಲಿ ತುಂಬಾನೇ ಚೆನ್ನಾಗಿದೆ. ಅಲ್ಲೆಲ್ಲ ಡ್ಯಾನ್ಸಿಂಗ್ ಮಾಡ್ತಾ ಇರೋದೆಲ್ಲ, ವಾದ್ಯ ವೃಂದ ಆ ಥರದ್ದೆಲ್ಲ ಇದೆ. ಈ ದೇಗುಲದ ಮುಖ್ಯ ಹೈಲೈಟು ಅಂತ ಅಂದ್ರೆ ಈ ಬಾಗಿಲ ವಾಡ, ಏನು ಪಂಚಶಾಖ ಬಂದ ಇದೆಯಲ್ಲ, ಒಳಗಡೆ ಗರ್ಭಗುಡಿದಿರ್ಬೋದು, ಈ ನವರಂಗ ಭಾಗದ್ದು ಮತ್ತೆ ಈ ಕಡೆ ಗುಡಿಯದ್ದು ತುಂಬಾನೇ ಅದ್ಭುತವಾಗಿದೆ. ಅದನ್ನು ಸಹ ಒಳಗಡೆ ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇವಾಗ. ಸ್ನೇಹಿತರೆ, ನೀವು ಈಗ ಈ ಕಡೆ ನೋಡ್ತಾ ಇರ್ತಕ್ಕಂತಹ ಗುಡಿ ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ. ವಿಷ್ಣುವರ್ಧನ ಬಿಟ್ಟಿದೇವ ಅಂತ ಹೇಳಪ್ಪ ನೋಡಿ. ಅವನು ಬಿಟ್ಟಿದೇವ ಬಂದು 5 ನಾರಾಯಣ ಕಟ್ಟಿಸ್ತಾನೆ. ಓಕೆ. ಗದಗಿನ ವೀರನಾರಾಯಣ, ನಂಬಿ ನಾರಾಯಣ, ತಲಕಾಡಿ ನಾರಾಯಣ, ಕೀರ್ತಿ ನಾರಾಯಣ, ಚನ್ನಕೇಶವ ನಾರಾಯಣ. ಅದಕ್ಕೆ ಫೇಮಸ್ ಆಗ್ತಾನ ಅವನು. ಹಿಂಗೆ ಮೇಡಮ್ ಅದೇ. ಓಕೆ. ಇನ್ನು ಕಾಶಿ ವಿಶ್ವೇಶ್ವರ ದೇಗುಲದ ಮುಖಮಂಟಪದ ಮೇಲ್ಭಾಗದ ತೋರಣದಲ್ಲಿ ಗಂಧರ್ವ ಪುರುಷ ಮತ್ತೆ ಮಹಿಳೆಯರ ಕೆತ್ತನೆಗಳು ಅದ್ಭುತವಾಗಿದೆ. ದೇವಾಲಯದ ಹೊರಗೋಡೆಯಲ್ಲಿಯೂ ಸಹ ಸಾಕಷ್ಟು ಮಹಿಳೆ ಮತ್ತು ಪುರುಷರ ವಿಗ್ರಹಗಳಿದೆ. 2 ದೇವಾಲಯದ ಸಂಕೀರ್ಣದಲ್ಲಿ ನಮಗೆ ಗಮನವನ್ನ ಸೆಳೆಯುವುದು ಬಾಗಿಲವಾಡ. ನವಶಾಖಾ ಬಂಧ ಮತ್ತೆ ಪಂಚಶಾಖಾ ಬಂಧಗಳ ಮೂಲಕ ತುಂಬಾನೇ ಅದ್ಭುತವಾಗಿ ಅಲಂಕರಣವನ್ನ ಮಾಡಲಾಗಿದೆ. ಇನ್ನು ಸೂರ್ಯ ದೇವಾಲಯದ ಮೇಲ್ಚಾವಣಿಯನ್ನು ಸಹ ಅಬ್ಸರ್ವ್ ಮಾಡಿದ್ರೆ ಸಾಕಷ್ಟು ಕೆತ್ತನೆಗಳಿದೆ. ಇದನ್ನ ಡಿಮಾನ್ಸ್ ಅಂತ ಕರಿತೀವಿ. ದೇಗುಲದ ಭಾರವನ್ನ ಹೊತ್ತಿರುವಂತಹ ರೀತಿಯಲ್ಲಿ ಚಿತ್ರಣವನ್ನ ಮಾಡಲಾಗಿದೆ. ಇನ್ನು ಕಂಬಗಳ ಮೇಲೆಯೂ ಸಹ ಹಲವಾರು ನೃತ್ಯ ಭಂಗಿಗಳನ್ನ ಅದ್ಭುತವಾಗಿ ತೋರಿಸಲಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ದೇವಾಲಯದಲ್ಲಿಯೂ ಸಹ ಬಾಗಿಲವಾಡವನ್ನ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದು. ತುಂಬಾನೇ ಅದ್ಭುತವಾಗಿ ಕೆತ್ತನೆಯನ್ನ ಮಾಡಿದರೆ ಪಂಚದ್ವಾರ ಬಾಲಕರು 2 ಬದಿಯಲ್ಲಿಯೂ ಈ ಕಡೆ 5 ಜನ, ಆ ಕಡೆ 5 ಜನ ಇರೋದನ್ನ ಗಮನಿಸಿ ನೋಡ್ಬೋದು. ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ದೇವರು ಪ್ರಸ್ತುತ ಇಲ್ಲ. ಲಕ್ಕುಂಡಿಯ ಸ್ಮಾರಕಗಳು 10ರಿಂದ 13ನೇ ಶತಮಾನದೊಳಗೆ ಇಲ್ಲಿಯ ಬಹುತೇಕ ದೇವಾಲಯಗಳು ಕಟ್ಟಲ್ಪಟ್ಟಿದೆ. ಚೋಳರ ಅತಿಕ್ರಮಣ ಕಾಲದಲ್ಲಿ ಹೆಚ್ಚಿನವು ನಾಶವನ್ನ ಹೊಂದಿದವು. ಮತ್ತೆ ಲಕ್ಕುಂಡಿ ಹೊಯ್ಸಳರ 2ನೇ ರಾಜಧಾನಿಯಾದಂತಹ ಸಂದರ್ಭದಲ್ಲಿ ಇವುಗಳನ್ನ ಪುನರ್ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಯ ದೇವಾಲಯಗಳಲ್ಲದೆ ಅನೇಕ ಜೈನ ಬಸದಿಗಳು ಸಹ ಈ ಲಕ್ಕುಂಡಿಯಲ್ಲಿವೆ. ಕಾಲಕ್ರಮೇಣ ಬಹುತೇಕ ಜೈನ ಬಸದಿಗಳನ್ನ ಶೈವ ದೇವಾಲಯಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಇಲ್ಲೂ ಸಹ ಪಂಚದ್ವಾರ ಬಂಧ ಇದೆ. ತುಂಬಾನೇ ಅದ್ಭುತವಾಗಿದೆ ನೋಡಿ. ಒಳಭಾಗದಲ್ಲಿ ಯಾವುದೇ ರೀತಿಯ ಮೂರ್ತಿ ಇಲ್ಲ, ಪೀಠ ಇದೆ, ಪೀಠನೂ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಹೊಯ್ಸಳರ ದೊರೆಯಾದಂತಹ 2ನೇ ವೀರಬಲ್ಲಾಳ ಈ ಒಂದು ಲಕ್ಕುಂಡಿಯನ್ನ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ನಡೆಸ್ತಾನೆ. ಅಂತಹ ಒಂದು ಸಮಯದಲ್ಲಿ ಇಲ್ಲಿನ ಒಂದು ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡುತ್ತಾನೆ. ಅಂತಹ ಟೈಮಲ್ಲಿ ಈ ಒಂದು ಟೆಂಪಲ್ ಸಹ ರಿನೋವೇಷನ್ ಆಗಿರ್ಬೋದು. ಕೆಳಭಾಗದಲ್ಲಿ ನೋಡಿ ಮೂರ್ತಿಗಳಿದೆ. ಎಲ್ಲ ಗಂಧರ್ವ ಶಿಲ್ಪಗಳು, ಇದೆಲ್ಲ ಕುಬ್ಜಗಣಗಳು, ಇದೆಲ್ಲ ಡೈಮಂಡ್ ಶಾಖ. ಇಲ್ಲಿ ನೋಡಿ ಕುಬ್ಜಗಣಗಳಿದೆ. ಇಲ್ಲಿ ಸಹ ದೈವಗಣ, ಇದು ಕಂಬ ಶಾಖ, ಇದು ಲತಾ ಬಳ್ಳಿ ಶಾಖ. ನೋಡಿ ಕೀರ್ತಿಮುಖ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಲಕ್ಕುಂಡಿಯಲ್ಲಿ. ಇಲ್ಲಿ ನೃತ್ಯ ಮಾಡ್ತಿದ್ದಾಳೆ, ಅದಕ್ಕೆ ತಕ್ಕಂತೆ ಇಲ್ಲಿ ವಾದ್ಯನ ನುಡಿಸ್ತಾ ಇರೋದು. ಪ್ರಸ್ತುತ ಈಗ ನಾವು ಈ ಒಂದು ಕಾಶಿ ವಿಶ್ವೇಶ್ವರ ದೇಗುಲದ ಬಾಗಿಲವಾಡವನ್ನ ನೋಡ್ಕೊಂಡು ಒಳಭಾಗಕ್ಕೆ ಪ್ರವೇಶವನ್ನ ಪಡೆದುಕೊಳ್ತಾ ಇದೀವಿ. ಇಲ್ಲಿನ ಬಾಗಿಲವಾಡದ ಲಲಾಟದಲ್ಲಿ ಗಜಲಕ್ಷ್ಮಿಯನ್ನ ನೋಡ್ಬೋದು. ಬಾಗಿಲವಾಡದ ಕೆತ್ತನೆಯಂತೂ ವರ್ಣನಾತೀತ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಒಳಭಾಗಕ್ಕೆ ಪ್ರವೇಶ ಮಾಡಿದ್ರೆ ನವರಂಗದ ಭಾಗದಲ್ಲಿ 4 ಕಂಬಗಳನ್ನ ನೋಡ್ಬೋದು. ಕಂಬಗಳು ಸಹ ಹೊಳಪಾಗಿ ಶೈನ್ ಆಗಿ ಕಾಣ್ತಾ ಇದೆ. ಮತ್ತೆ ಲೇಟ್ ಮೆಷಿನ್ ಅನ್ನ ಬಳಸ್ಕೊಂಡು ಅಂದಿನ ಕಾಲದಲ್ಲಿ ಕೆತ್ತನೆ ಮಾಡಿರೋದನ್ನ ನೋಡ್ಬೋದು. ಇನ್ನು ಮೇಲ್ಭಾಗದಲ್ಲಿ ಗಮನಿಸಿ ನೋಡಿದ್ರೆ ಈ ಗರ್ಭಗುಡಿಯ ಲಲಾಟ ಬಿಂಬ ಇರ್ಬೋದು, ಅದರ ಬಾಗಿಲವಾಡನು ಸಹ ಅತ್ಯದ್ಭುತವಾದಂತಹ ಕೆತ್ತನೆಯಿಂದ ಕೂಡಿದೆ. ಸೈಡ್ ಭಾಗದಲ್ಲಿ ಇರ್ತಕ್ಕಂತಹ ಸಪೋರ್ಟಿಂಗ್ ಕಂಬಗಳಿರ್ಬೋದು, ಈ ನವರಂಗ ಭಾಗದಲ್ಲಿರುವಂತಹ ಕಂಬಗಳನ್ನು ಸಹ ನಿಮ್ಗೆ ತೋರಿಸ್ತಾ ಉಂಟು. ಕೆತ್ತನೆಯಂತೂ ಅದ್ಭುತ. ಈ ಒಂದು ವಿಗ್ರಹದ ಕೆತ್ತನೆಯನ್ನ ನೋಡ್ಬೋದು. ಏನು ಹಬ್ಬಬ್ಬ ಅಂತ ಅಂದ್ರೆ ಒಂದು ಹೆಬ್ಬೆಟ್ಟು ಅಳತೆನೂ ಇಲ್ಲ, ಅಷ್ಟು ಅದ್ಭುತವಾಗಿ ಆ ಒಂದು ಪುಟ್ಟ ಜಾಗದಲ್ಲಿ ಅದ್ಭುತವಾಗಿ ಕೆತ್ತನೆಗಳನ್ನ ಕೆತ್ತಿ ತೋರಿಸಿದ್ದಾರೆ ನೋಡಿ. ಪೂಜೆ ಆಗುತ್ತಾ ಇಲ್ಲಿ? ವಾಶ್ ಮಾಡ್ತೀರಾ? ಓಕೆ ಓಕೆ.
ಭೃಗು ಮಹರ್ಷಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಮೂಳೆಗಳೆಲ್ಲ ಕಾಣ್ತಾ ಇದೆ ನೋಡಿ. ಇದು ಸಪ್ತ ಮಾತೃಕೆಯರನ್ನ ತೋರಿಸಿದರೆ, ಮತ್ತೆ ಗಣಪತಿ ಷಣ್ಮುಖ ಇದೆ. ಈ ಒಂದು ಕಂಬದಲ್ಲಿ ಕೀರ್ತಿಮುಖದ ಬಾಯಿಯಿಂದ ಏನು ಕಲಾಕೃತಿ ಎಷ್ಟು ಅದ್ಭುತವಾಗಿ ಬಂದಿದೆ, ಮತ್ತೆ ಪುಟ್ಟದಾಗಿ ಸಣ್ಣದಾದಂತಹ ಕಲಾಕೃತಿಗಳು ಮತ್ತೆ ನೃತ್ಯಗಾರ್ತಿಯರನ್ನ ಆ ಒಂದು ಕೆತ್ತನೆಯಲ್ಲಿ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದು. ಈಗ ಸ್ನೇಹಿತರೆ ದೇಗುಲದ ಹೊರಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಕೀರ್ತಿಮುಖ, ಗೋಪುರ, ಕಂಬ ಸಾಲಿನ ಜಂಗಭಾಗ, ಅಲ್ಲಲ್ಲಿ ಒಂದಿಷ್ಟು ಪುರುಷ ಮತ್ತು ಮಹಿಳೆಯರ ಮೂರ್ತಿಗಳನ್ನು ನೋಡ್ಬೋದು. ಆನೆಗಳ ಸಾಲು ಕೆಳಭಾಗದಲ್ಲಿ ನೆಲಮಟ್ಟದ ಅಧಿಷ್ಠಾನದಲ್ಲೇ ಇದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಸಪ್ತಶಾಖ ಬಂದ ಇದು ನೋಡಿ, ಬಾಗಿಲು ತುಂಬಾ ಅದ್ಭುತವಾಗಿದೆ. ಈ ಕಡೆ ಹೊರಭಾಗದಲ್ಲಿ ಜಂಗ ಭಾಗವನ್ನು ನೋಡ್ಬೋದು. ಕೀರ್ತಿಮುಖದ ವಿಶೇಷತೆ ಉಂಟು ನೋಡಿ. ಇದು ಹತ್ತಿರದಿಂದ ತೋರಿಸ್ತೀನಿ, ಎಷ್ಟು ಅದ್ಭುತವಾಗಿದೆ ಅಂತ. ಕೀರ್ತಿಮುಖಗಳು ನೋಡಿ. ಇಲ್ಲಿ ನೋಡಿ, ಗೈಡ್ಗಳಿಗೆ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕೈಯಲ್ಲಿ ಶಿವಲಿಂಗ ಇದೆ ಅನ್ಸುತ್ತೆ. ಈ ಒಂದು ದೇವಾಲಯವು ತ್ರಿತಳ ವಿಮಾನವನ್ನು ಹೊಂದಿರುವಂತಹ 2 ಗರ್ಭಗೃಹಗಳನ್ನ ಒಳಗೊಂಡಿದೆ. ಈ 2 ದೇವಾಲಯಗಳ ವಾಸ್ತುಶಿಲ್ಪ ವಿಭಿನ್ನವಾದಂತಹ ರೀತಿಯಲ್ಲಿ ಮಾಡಲ್ಪಟ್ಟಿದೆ. ಈ ದೇವಸ್ಥಾನದ ಕೆಳಭಾಗವನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅಧಿಷ್ಠಾನ ಗುಜರಾತ್ ನಲ್ಲಿ ಸಿಕ್ಕಿರುವಂತಹ ಅಧಿಷ್ಠಾನಗಳನ್ನ ಹೋಲುತ್ತೆ ಅಂತಾನೆ ಹೇಳ್ಬೋದು. ಇದರ ಮೇಲೆ ಪದ್ಮಕಮಲ ಮತ್ತೆ ಚಿಕ್ಕ ಆನೆಗಳ ಅಲಂಕರಣ ಪಟ್ಟಿ ಅಥವಾ ಗಜಪೀಠ ಇದೆ ಅಂತ ನಾವು ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ನೀವು ಲಕ್ಕುಂಡಿಗೆ ಬಂದ್ರೆ ಈ ದೇವಸ್ಥಾನ ಡೆಫಿನೆಟ್ಲಿ ನೋಡ್ಕೊಂಡು ಹೋಗಿ. ಈ ಒಂದು ದೇವಾಲಯದಲ್ಲಿ ಮೇಲಿನ ಒಂದು ಅಧಿಷ್ಠಾನ ದ್ರಾವಿಡ ಶೈಲಿಯನ್ನ ಹೋಲುತ್ತದೆ. ಕೀರ್ತಿಮುಖಗಳು ನೋಡಿ. ಸೊ ಕೆಳಭಾಗದಲ್ಲಿಯೂ ಸಹ ಸಾಕಷ್ಟು ಕೆತ್ತನೆಗಳಿದೆ, ಅದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಅಲ್ಲಿ ಸುಮಾರು ಒಂದು 5 ಮುಖ ಇದೆ ಅನ್ಸುತ್ತೆ. ಆನೆಗಳೊಟ್ಟಿಗೆ ಹೋರಾಡ್ತಿರೋದು, ಅದ್ರ ಮೇಲೆ ಒಬ್ಬ ವ್ಯಕ್ತಿ ಕುಳಿತಿರುವ ರೀತಿಯಲ್ಲಿ ಇದೆ. ಕೆಳಭಾಗದಲ್ಲೆಲ್ಲ ಆನೆಗಳ ದೇವಸ್ಥಾನದ ಭಾರವನ್ನ ಹೊತ್ತಿದೆ. ಅದರ ಮೇಲೆ ಏನು ಜಂಗ ಮತ್ತೆ ಪುನರ್ಜಂಗ ಭಾಗ, ಅದರ ಮೇಲೆ ಗೋಪುರಗಳಿದೆ. ಆ ಮಧ್ಯಭಾಗದಲ್ಲಿ ಗಂಡ ಬೆರುಂಡದಂತಹ ಅಥವಾ ಹಂಸ ಪಕ್ಷಿ ಅಥವಾ ಗಂಡ ಬೆರುಂಡ ಈ ರೀತಿ ಇದೆ. ಮೇಲ್ಭಾಗದಲ್ಲಿ ನೋಡಿ, ಇದೆಲ್ಲ ದ್ರಾವಿಡ ಶೈಲಿಯಲ್ಲಿರೋದು. ಕೀರ್ತಿಮುಖನೇ ವಿಶೇಷತೆ. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ. ಕೀರ್ತಿಮುಖ ನೋಡ್ಬೋದು ಹೇಗೆ ರೀತಿ ಇದೆ ಅಂತ. ಈ ಒಂದು ಜಂಗ ಭಾಗದಲ್ಲಿರುವಂತಹ ಕೆತ್ತನೆಯನ್ನು ನೋಡ್ಬೋದು. ಸ್ವಲ್ಪ ಹಾಳಾಗಿದೆ ಅಂತಲೇ ಹೇಳ್ಬೋದು. ದಶಕಂಠ ರಾವಣ ಕೈಲಾಸ ಪರ್ವತವನ್ನು ಎತ್ತಿಡಿದಿರ್ತಕ್ಕಂತಹ ಒಂದು ದೃಶ್ಯವನ್ನು ಕೆತ್ತನೆಯ ಮೂಲಕ ತೋರಿಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ಈ ಒಂದು ದೇವಾಲಯವನ್ನು ತುಂಬ ಅದ್ಭುತವಾಗಿ ಅರ್ಥೈಸ್ಕೊಂಡು ನಾವು ನೋಡಬೇಕು ಅಂತಂದರೆ ಗೈಡ್ ಸಹಾಯದಿಂದ ನೋಡಿದ್ರೆ ತುಂಬಾ ಒಳ್ಳೆಯದು. ಈ ಒಂದು ಭಾಗದಲ್ಲಿ ಏನು ಮಹಾಭಾರತದ ಸಾಕಷ್ಟು ಕೆತ್ತನೆಗಳಿದೆ. ಅದರಲ್ಲಿ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬರತಕ್ಕಂತಹ ಭೀಮ ಆನೆಗಳ ಜೊತೆ ಯುದ್ಧ ಮಾಡ್ತಾನೆ ನೋಡಿ. 1000 ಆನೆಗಳ ಬಲ ಇತ್ತು ಭೀಮಿಗೆ ಅಂತ ಹೇಳ್ತಾರೆ. ಸೊ ಆನೆಗಳನ್ನ ಹೊಡೆದು ಆಕಾಶ ಮಾರ್ಗಕ್ಕೆ ಎಸೆಯುವ ರೀತಿಯಲ್ಲಿ ಕೆತ್ತನೆಗಳು ಈ ಒಂದು ದೇವಾಲಯದಲ್ಲಿ ಅಬ್ಸರ್ವ್ ಮಾಡಿ ನಾವು ನೋಡ್ಬೋದು. ತುಂಬಾನೇ ಅದ್ಭುತವಾದಂತಹ ದೇಗುಲ. ಇಲ್ಲಿ ನೋಡ್ಬೋದು ಕುದುರೆಗಳು, ಸಪ್ತ ಕುದುರೆಗಳು, ಅಂದ್ರೆ ಅದು ಬಣ್ಣವನ್ನ ಪ್ರತಿನಿಧಿಸುತ್ತೆ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಸೊ ಈ ದೇಗುಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ, ಸಾಧ್ಯವಾದಷ್ಟು ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ. ಬೇರೆ ಭಾಷೆಯವರಿಗೆಲ್ಲ ಕೆಲಸ ಕೊಟ್ಬಿಟ್ಟು ನಮ್ಮ ನಾಡಿನ ದೇವಸ್ಥಾನನೇ ನಮಗೆ ಸರಿಯಾಗಿ ನೋಡಕ್ ಬಿಡಲ್ಲ.